ಒಪ್ಪಂದ ಆಗಿದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಒಪ್ಪಂದ ಆಗಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ ಅವರ ನಡೆ. ಡಿ ಕೆ ಶಿವಕುಮಾರ್ ತನ್ನ ಚದುರಂಗದ ಆಟವನ್ನ ಪ್ರಾರಂಭ ಮಾಡಿದ್ದಾರೆ. ಅವರು ಪಾನುಗಳನ್ನ ಯಾವ ರೀತಿ ನಡೆಸಬೇಕು ಅನ್ನೋದು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಒಪ್ಪಂದದ ಪ್ರಕಾರ 2.5 ವರ್ಷ ಡಿ ಕೆ ಶಿವಕುಮಾರ್, 2.5 ವರ್ಷ ಸಿದ್ದರಾಮಯ್ಯ ಅಂತೇಳಿ ಮಾತುಕತೆ ಆಗಿತ್ತು ಅಂತೇಳಿ ಚರ್ಚೆ ಆಗ್ತಿತ್ತು. ಈ ಸರ್ಕಾರ ಬಂದಾಗಿನಿಂದಲೂ ಈ ವಿಚಾರ ಚರ್ಚೆ ಆಗ್ತಿತ್ತು. ಅವರು ಹಲವಾರು ಜನ ಟವಲ್ ಆಗ್ತಾನೆ ಬಂದರು. ಹೈಕಮಾಂಡ್ ಮಟ್ಟದಲ್ಲಿ ಏನು ಸರ್ಕಾರ ಬಂತಲ್ಲ 2023ರಲ್ಲಿ ಆಗಲೇ ಒಪ್ಪಂದ ಆಗಿತ್ತು, ಹಗ್ಗ ಜಗ್ಗಾಟ ಆಗಿತ್ತು. 2 ದಿನಗಳ ಕಾಲ ಡೆಲ್ಲಿನಲ್ಲಿ ಕೂತಿದ್ರು. ಇಲ್ಲಿ ಹಗ್ಗ ಜಗ್ಗಾಟಗಳ ನಂತರ, ಒಪ್ಪಂದದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗ್ತಾರೆ. ಆದರೆ 2.5 ವರ್ಷ ನನ್ನ ಮುಗಿತಾ ಇದ್ದಂಗೆ ಇಲ್ಲಿ ಚದುರಂಗದ ಆಟವನ್ನು ಪ್ರಾರಂಭ ಮಾಡಿರೋದು ಡಿ ಕೆ ಶಿವಕುಮಾರ್. ಅಲ್ಲಿ ಶಾಸಕರು ಅವರ ಆಪ್ತ ಶಾಸಕರ ಮೂಲಕ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನ್ಯಾಯಯುತವಾಗಿ ಮಾತಿನಂತೆ ಅಧಿಕಾರ ಬಿಟ್ಟುಕೊಡಿ. ಡಿ ಕೆ ಸುರೇಶ್ ಅವರು ಹೇಳಿದ್ರು, ಡೆಲ್ಲಿನಲ್ಲಿ ಹೋಗಿ ಬಂದ ಮೇಲೆ ಅವರು ಮಾರ್ಮಿಕವಾಗಿ ಒಂದು ವಿಷಯವನ್ನ ಹೇಳಿದ್ರು, ಮಾತಿನಂತೆ ನಡ್ಕೊಂಡವರು ಎಲ್ಲರೂ ಉತ್ತಮರಾಗ್ತಾರೆ ಅಂತೇಳಿ. ಇದು ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ಚದುರಂಗದಾಟದ ಮೊದಲನೇ ಹೆಜ್ಜೆಯಾಗಿ ಈಗ ಪ್ರಾರಂಭ ಆಗಿದೆ. ಒಂದು ವೇಳೆ ಆಪರೇಷನ್ ಹಸ್ತ ಆಗುತ್ತೋ ಅಥವಾ ಕಾಂಗ್ರೆಸ್ ಪಕ್ಷ ಸಿಡಿದೋಗುತ್ತೋ, ಕಾಂಗ್ರೆಸ್ ಪಕ್ಷದ ಒಂದು ಭಾಗ ಹೊರಗಡೆ ಬಂದು ಅಜಿತ್ ಪವಾರ್ ಆಗಿ ಬಿಜೆಪಿ ಜೆಡಿಎಸ್ ಸಹಕಾರದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೋ, ಈ ಎಲ್ಲಾ ವಿಚಾರಗಳು ಮುಂದಿನ ದಿನಗಳಲ್ಲಿ, ಮುಂದಿನ 1 ವಾರ ಅಥವಾ 1 ತಿಂಗಳ ಕಾಲ ಇದು ನಡೆಯುತ್ತೆ. ಹೈಕಮಾಂಡ್ ಇವತ್ತು ಏನಾದರೂ ಒಪ್ಪಂದ ಆಗಿದ್ರೆ ಆ ಒಪ್ಪಂದದ ರೀತಿಯಲ್ಲಿ ಏನಾದರೂ ಅವರು ಸ್ಟೇಟ್ಮೆಂಟ್ ಕೊಟ್ಟು ಅವರು ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಏನಾದರೂ ಕೊಟ್ಟರೆ ಅಲ್ಲಿಗೆ ಸರಿ ಹೋಗ್ಬೋದು. ಇಲ್ಲದ ಹೋದ್ರೆ 2018ರಿಂದ 2019ರವರೆಗೆ 1 ವರ್ಷಗಳ ಕಾಲ ಯಡಿಯೂರಪ್ಪನವರು ಆಪರೇಷನ್ ಕಮಲ ಮಾಡಿ 2018ರಿಂದ ಆಪರೇಷನ್ ಕಮಲ ಮಾಡಿ ಸೋತು, ಅದಾದ ನಂತರ 1 ವರ್ಷಗಳ ಕಾಲ ಸಿ ಪಿ ಯೋಗೇಶ್ವರು, ಆಮೇಲೆ ವಿಜೇಂದ್ರ, ಸಂತೋಷ್ ಇವರೆಲ್ಲರನ್ನ ಸೇರಿಸಿ ಆಪರೇಷನ್ ಕಮಲ ಮಾಡಿ 17 ಜನ ಶಾಸಕರನ್ನ ಮುಂಬೈ ರೆಸಾರ್ಟ್ಗೆ ಕರ್ಕೊಂಡೋಗಿ ಎಲ್ಲವನ್ನು ಮಾಡಿ ಕೊನೆಗೆ ಸರ್ಕಾರ ಅಧಿಕಾರಕ್ಕೆ ತಗೊಂಡ್ಬಂದ್ರಲ್ಲ, ಪಕ್ಷವನ್ನು ಅಧಿಕಾರಕ್ಕೆ ತಂದ್ರಲ್ಲ. ಆ ರೀತಿಯಾಗಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮಾಡಬಹುದು. ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದ್ರೆ, 136 ಸ್ಥಾನಗಳನ್ನು ಕೊಟ್ಟಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಇವರು ಆರಂಭದಿಂದಲೂ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೆಲಸ ಮಾಡ್ರಿ ಅಂತಂದ್ರೆ ಇದು ಡೇ 1ನಿಂದ ನೋಡ್ತಾ ಬರ್ತಾ ಇದ್ವಿ, ಕುರ್ಚಿ ಗಲಾಟೆ. ಇದರಲ್ಲಿ ಮಾಧ್ಯಮಗಳು ಬಹಳ ಚೆನ್ನಾಗಿ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡ್ತಾನೆ ಬರ್ತಾ ಇದೆ. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಹೌದೋ ಅಲ್ವೋ ಗೊತ್ತಿಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಮುಂದಿನ ಬಡ್ಜೆಟ್ ನಾನೇ ಮಂಡಿಸ್ತೀನಿ ಅಂತಾರೆ, ಒಂದು ಕಡೆ ಹೇಳ್ತಾರೆ 5 ವರ್ಷ ನಾನೇ ಅಂತ ಹೇಳ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರ ಮಾತುಗಳು, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೌನ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಚದುರಂಗದ ಆಟ ಎಲ್ಲವನ್ನೂ ನೀವು ಗಮನಿಸ್ತಾ ಹೋಗಿ. ಇಲ್ಲಿ ನಾವು ಗಮನಿಸಬೇಕಾದಂತಹ ಸೂಕ್ಷ್ಮವಾದ ವಿಚಾರ ಏನು ಗೊತ್ತಾ? ಒಪ್ಪಂದ ಆಗಿದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಒಪ್ಪಂದ ಆಗಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ ಅವರ ನಡೆ. ಡಿ ಕೆ ಶಿವಕುಮಾರ್ ಅವರ ನಡೆ ನೀವು ನೋಡಿ. ಯಾಕಂದ್ರೆ ಆ ವ್ಯಕ್ತಿ ಪಕ್ಷೇತರ ಶಾಸಕರಾಗಿ ಬಂದಂತಹ ವ್ಯಕ್ತಿ, ಅವರ ಹಿನ್ನೆಲೆ ಏನೇ ಇರಬಹುದು, ಆದರೆ ರಾಜಕೀಯಕ್ಕೆ ಬಂದಾಗ ಹಂತ ಹಂತವಾಗಿ ಮೇಲಕ್ಕೆ ಏರಿ ಕೆಪಿಸಿಸಿ ಅಧ್ಯಕ್ಷ ಆಗುವ ತನಕ ಬಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವರ ಪಾತ್ರವೂ ಇದೆ. ಅದು ಎಲ್ಲಗಳೆಯುವಂತಿಲ್ಲ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಒಪ್ಪಂದ ಆಗಿದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಖಂಡಿತ ಇದನ್ನು ಬಿಡೋದಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ನೀವು ಗಮನಿಸಿದ, ಎಷ್ಟು ಜನ ಗಮನಿಸಿದಾರೋ ಗೊತ್ತಿಲ್ಲ, ಆದ್ರೆ ನಾನು ಗಮನಿಸಿರೋ ಪ್ರಕಾರ ಡಿ ಕೆ ಶಿವಕುಮಾರ್ಗೆ ತಾಳ್ಮೆ ಹೆಚ್ಚಿದೆ. ಆ ವ್ಯಕ್ತಿ ನಾನು ಈ ಗುರಿಯನ್ನ ತಲುಪಬೇಕು ಅಂತ ಏನು ನಿರ್ಧಾರ ಮಾಡ್ಕೊಂಡಿದ್ದಾರೋ ಅದನ್ನ ತಲುಪುತ್ತೀವಿ ಅಂತೇಳಿ ನಂಬಿಕೆ ಅವರಲ್ಲಿದೆ. ಹೈಕಮಾಂಡ್ ಈಗೇನಾದ್ರೂ ಮತ್ತೆ ಏನಾದರೂ ಡಿಲೇ ಮಾಡಿ ಮತ್ತೆ ಏನಾದರೂ ಇದಕ್ಕೆ ತಾತ್ವಿಕವಾದಂತಹ ಅಂತ್ಯ ಒಂದು ಕೊಡದ ಹೋದ್ರೆ ಖಂಡಿತವಾಗ್ಲೂ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ 136 ಪ್ಲಸ್ ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತವ್ರನ್ನೆಲ್ಲ ಸೇರಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಡ್ಯಾಮೇಜ್ ಮಾಡ್ಕೊಳ್ಳುತ್ತೆ.
ಅಕಸ್ಮಾತ್ ಹೀಗೆ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಧೂಳಿಪಟ ಆಗುತ್ತೆ. ಒಂದು ನಿರ್ಧಾರ ಮಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಪಟ್ಟದಕ್ಕೋಸ್ಕರವಾಗಿ ರಾಜ್ಯದ ಜನರನ್ನ ಇಕ್ಕಟ್ಟಿಗೆ ಸಿಲಿಸಬಾರದು. ಆಡಳಿತ ಯಂತ್ರ ಕುಸಿಬಾರದು. ಇದನ್ನ ತಳ್ಳಬಾರದು. ಯಾಕೆಂದ್ರೆ ಎಲ್ಲಾ ಶಾಸಕರುಗಳಿಗೂ ತನ್ನ ಮನಸ್ಥಿತಿಗಳನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನಮಗೆ ಅಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಅಂತೇಳಿ ಒಂದು ಬಣ ಒಂದು ಕಡೆ ತಯಾರಾಗಿರುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರನ್ನ ಉಳಿಸ್ಕೊಳ್ಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇಲ್ಲಿ ಒಂದು ಬಣ ಇಲ್ಲಿ ಕೆಲಸ ಮಾಡುತ್ತೆ. ಒಮ್ಮತದ ಮನಸ್ಸಿಲ್ಲ. ಈ ಒಮ್ಮತದ ಮನಸ್ಸಿಲ್ಲದ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ನಡೀತಾ ಇರುವಂಥದ್ದು. ಇಲ್ಲಿ ಹೈಕಮಾಂಡ್ನ ಜವಾಬ್ದಾರಿ ಬಹಳ ದೊಡ್ಡದಿದೆ. ಈ ರಾಜ್ಯವನ್ನ ಮತ್ತೊಮ್ಮೆ ಗೊಂದಲಕ್ಕೆ ಸಿಲುಕಿಸುವಂತಹ ಕೆಲಸ ಹೈಕಮಾಂಡ್ ಮಾಡಬಾರ್ದು. ಮಾಡಿದ್ರೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕದಲ್ಲಿ ಧೂಳಿಪಟ ಆಗುತ್ತೆ. ಒಂದು ನಿರ್ಧಾರ, ಒಂದು ಕಾಂಕ್ರೀಟ್ ನಿರ್ಧಾರ ಅಂತ ಏನು ಹೇಳ್ತೀವಲ್ಲ, ನಿರ್ಧಾರ ಮಾಡಬೇಕು. ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ, ಘೋಷಣೆ ಮಾಡಿ. ಇಲ್ಲ DK ಶಿವಕುಮಾರ್ ಅವರಿಗೆ ಒಪ್ಪಂದ ಆಗಿದೆ, ಅವರಿಗೆ ಬಿಟ್ಕೊಡಿ, ಘೋಷಣೆ ಮಾಡಿ. ಈ ಎರಡೂ ಮಾಡದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಕೊಂಡು ಕರ್ನಾಟಕದ ಜನತೆಗೆ ಆಡಳಿತ ಯಂತ್ರದಲ್ಲಿ ಕುಸಿಯುವಂತೆ ಮಾಡಿಕೊಂಡು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, 2 ತಿಂಗಳಿಂದ ಹಣ ಬರ್ತಾ ಇಲ್ಲ, ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಯಾವುದೂ ಆಗ್ತಾ ಇಲ್ಲ. ಎಲ್ಲ ವಿಚಾರಗಳು ಇವತ್ತು ಯಾವ ಕೆಲಸ ಆಗ್ತಾ ಇಲ್ಲ. 40% ಪೇಸಿಎಂ ಮತ್ತು ಪೋಸ್ಟ್ ಅಂಟಿಸಿ ಇವರು ಅಧಿಕಾರಕ್ಕೆ ಬಂದಂಥವ್ರು ಇವತ್ತು ವಿಧಾನಸೌಧ ಇರ್ಬೋದು, ವಿಕಾಸಸೌಧ ಇರ್ಬೋದು, MS ಬಿಲ್ಡಿಂಗ್ ಇರ್ಬೋದು, ಯಾವುದೇ ಸರ್ಕಾರ ಇಲಾಖೆಗಳಲ್ಲಿ ಲಂಚ ಇಲ್ಲದೆ ಯಾವ ಫೈಲು ಮೂವ್ ಆಗ್ತಾ ಇಲ್ಲ. 40% ಅಲ್ಲ 80% ಅಷ್ಟು ಭ್ರಷ್ಟಾಚಾರ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವ ವಿಚಾರವನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದೇವೆ, ನಾವು ಯಾವ ರೀತಿ ಹೋಗ್ತಾ ಇದ್ದೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ನವೆಂಬರ್ ಕ್ರಾಂತಿ ಮುಗಿತಾ ಇದೆ. ಡಿಸೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ, ಸಂಕ್ರಾಂತಿ, ಈ ರೀತಿ ಕ್ರಾಂತಿಗಳನ್ನ ಹೇಳ್ಕೊಂಡು ಮಾಧ್ಯಮಗಳು ಈ ರೀತಿ TRP ಕಮರ್ಷಿಯಲ್ ಮಾಡ್ಕೊಳ್ತಾ ಇದ್ದಾವೆ. ಅಸಲಿ ಆಟ ಈಗ ಪ್ರಾರಂಭ ಆಗಿದೆ. DK ಶಿವಕುಮಾರ್ ಅವರು ಚದುರಂಗದ ಪಾನುಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಅವರ ಆಪ್ತ ಶಾಸಕರ ಮೂಲಕ ಹೇಳಿಕೆಗಳನ್ನ ಕೊಡ್ತಿದ್ರು. ರಾಮನಗರದ ಶಾಸಕ, ನಮ್ಮ ದಾವಣಗೆರೆ ಚನ್ನಗಿರಿ ಶಾಸಕರ ಮೂಲಕ ಅವರ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಇವಾಗ ಅಸಲಿ ಆಟ ಪ್ರಾರಂಭ ಮಾಡಿದ್ದಾರೆ. ನೋಡ್ಬೇಕು ಕರ್ನಾಟಕ ಆಪರೇಷನ್ ಹಸ್ತಕ್ಕೆ ಕೈ ಹಾಕುತ್ತೋ ಅಥವಾ ಆಪರೇಷನ್ ಕಮಲ ಆಗುತ್ತೋ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ, ಎಲ್ಲದರ ಆಟ ಇನ್ನು 1 ತಿಂಗಳಲ್ಲಿ ಕರ್ನಾಟಕದ ಜನರಿಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.